ಏನ್ ಸೂಪರ್ ಮೊಟ್ಟು ಪತ್ಲು ಇದನ್ನ 1000 ಕಾರ್ ಮೇಲೆ ಹಾರಿಸಿ ನಾನು ವರ್ಲ್ಡ್ ರೆಕಾರ್ಡ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂತೀರಾ? ನೀವು ಇದನ್ನ ಪಳಪಳ ಅಂತ ಹೊಳೆಯೋ ತರ ಮಾಡ್ಬೇಕು. ಓಕೆ ಓಕೆ ಸರ್. ಇದು 5 ಕೋಟಿ ರೂಪಾಯಿ ಬೈಕು. ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ದಂಡ ನೀವೇ ಕಟ್ಕೊಡ್ಬೇಕಾಗುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ, ಈ ಬೈಕ್ ನ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೀವಿ. ಇನ್ನೊಂದ್ ಸ್ವಲ್ಪ ಹೊತ್ನಲ್ಲಿ ನೀನು 100 ಕಾರ್ಗಳ ಮೇಲೆ ಈ ಬೈಕ್ ನ ಹಾರಿಸ್ಬೇಕು. ಬಾರ್ ಎಷ್ಟು ತಗೋ. ಎಂತ ಕೆಲಸ ಅಲ್ವಾ? ಪತ್ಲು ಸಖತ್ತಾಗಿದೆ ಗಾಡಿ. ನಾವೊಂದ್ ರೈಡ್ ಹೋಗ್ಬಿಡೋಣ ಟ್ರಯಲ್. ಅಯ್ಯೋ ಬೈಕ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ 5 ಕೋಟಿ ರೂಪಾಯಿ ದಂಡ ಕಟ್ಬೇಕಲ್ಲಪ್ಪ. ಅಯ್ಯೋ ಏನೂ ಆಗೋದಿಲ್ಲ, ಒಂದ್ಸರಿ ಇದ್ರಲ್ಲಿ ಒಂದ್ ರೌಂಡ್ ಹಾಕ ಬರೋಣ ಬಾರೋ. ಯಾರಿಗ್ ಗೊತ್ತೋ ಮತ್ತೆ ಇಂಥ ಚಾನ್ಸ್ ನಮ್ಗೆ ಸಿಗುತ್ತೋ ಇಲ್ವೋ, ನಾವು ನೋಡ್ತೀವೋ ಇಲ್ವೋ ಇಂಥ ಬೈಕ್ ಅಲ್ವೇನೋ. ಸಕ್ಕತ್ತಾಗಿದೆ. ಆಯ್ತು ನಡಿಯಪ್ಪ, ಆದ್ರೆ ಚಿಕ್ಕ ರೌಂಡ್ ಹೋಗೋಣ. ಆಯ್ತು. ಮೊದ್ಲು ಒಳ್ಳೆ ಬಿಸಿ ಬಿಸಿ ಸಮೋಸ ತಿನ್ನೋಣ. ಅಯ್ಯೋ ಈ ಬೈಕು ನಿಲ್ತಾನೆ ಇಲ್ಲ ಕಣಪತ್ಲು, ಬ್ರೇಕ್ ಹಿಡಿತಾ ಇಲ್ಲ. ಅಯ್ಯೋ ಇಗ್ನಿಷಿಯನ್ ಆಫ್ ಮಾಡು, ಬೈಕ್ ನಿಂತೋಗ್ಲಿ. ಅಯ್ಯೋ ಕೀನೇ ಕಾಣ್ತಿಲ್ಲ ಕಣೋ, ಮತ್ತೆ ಇಂಜಿನ್ ಎಲ್ಲಿಂದ ಸ್ಟಾಪ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಂಗೆ. ಪತ್ಲು ಬೇಗ ಏನಾದ್ರು ಯೋಚನೆ ಮಾಡೋ, ಹೊಟ್ಟೆಲ್ ಬೇರೆ ಇಟ್ಟಿಲ್ಲ ನಂಗೆ. ಐಡಿಯಾ, ಚಿಂಗಂ ಸರ್ನ ಬರಕ್ ಹೇಳ್ತೀನಿ, ಅವ್ರಿಗೆ ಗೊತ್ತಿರುತ್ತೆ ಬೈಕ್ ಹೆಂಗ್ ನಿಲ್ಲಿಸ್ಬೇಕು ಅಂತ. ಹಲೋ ಚಿಂಗಂ ಸರ್. ಅಯ್ಯೋ ಬೈಕ್ ನಿಲ್ಕೊಳ್ತಾನೆ ಇಲ್ವಲ್ಲ ಬೈಕು. ಚಿಂಗಂ ಸರ್ ಕಾಪಾಡಿ ಸರ್, ಈ ಬೈಕು ನಿಲ್ತಾನೆ ಇಲ್ಲ. ಓಯ್ ವೈಫ್ ಹಿಯರ್ ವೆನ್ ಚಿಂಗಂ ಸರ್ ಹಿಯರ್. ಜಂಪ್, ನೀಬ್ರು ನನ್ನ ಬೈಕ್ ಮೇಲೆ ಜಂಪ್ ಮಾಡಿ ಈಗಲೇ. ಅಯ್ಯೋ ನಾವೀಗ ಮಾಡೋ ಜಂಪ್ಗೆ 5 ಕೋಟಿ ರೂಪಾಯಿ ವ್ಯಾಲ್ಯೂ ಇದೆ. ಅಕಸ್ಮಾತ್ ಬೈಕ್ ಏನಾರು ಆದ್ರೆ ನಾವು ದಂಡ ಕಟ್ಬೇಕಾಗುತ್ತೆ. ಅದು 5 ಕೋಟಿ ರೂಪಾಯಿ ಚಿಂಗಂ ಸರ್. ಅಯ್ಯಯ್ಯಮ್ಮ, 5 ಕೋಟಿ ಬೈಕಾ? ನಾನು ಈಗಲೇ ಬರ್ತೀನಿ, ನಾನು ಇದನ್ನ ಸ್ಟಾಪ್ ಮಾಡ್ತೀನಿ. ಅಯ್ಯಮ್ಮ, ಇದರಲ್ಲಿ ನನ್ನ ಕಾಲು, ನನ್ನ ಬೈಕು. ಅಯ್ಯಪ್ಪ, ಅಯ್ಯೋ ಆಗ್ತಿಲ್ಲ. ಲೋ ಹತ್ರ ಬಂದ್ರು. ಅಯ್ಯೋ ನಿಲ್ಸಕ್ ಬಂದಿದ್ರೆ ನಿಮ್ಮನ್ನ ಸರ್ ಕರಿತಾ ಇದ್ವಿ. ನಮ್ಮ ಮಾತು ಕೇಳ್ತಾನೆಲ್ಲ, ಇಷ್ಟ ಬಂದ್ ಕಡೆ ಅಲ್ಲಿ ಇಲ್ಲಿ ನುಗ್ತಾನೆ ಇದೆ. ಇದು ಏನ್ ಮಾಡ್ಲಿ, ಹೆಂಗ್ ನಿಲ್ಸ್ಲಿ? ನನಗ ಅನ್ಸುತ್ತೆ ಇದು ಆಟೋಮೆಟಿಕ್ ಬೈಕು ಅಂತ. ಅದ್ರಷ್ಟು ಕದೆ ಓಡುತ್ತೆ, ಅದ್ರಷ್ಟು ಕದೆ ನಿಂತೋಗುತ್ತೆ. ಅಯ್ಯೋ ಅಯ್ಯಮ್ಮ, ನಿಲ್ಸ್ರು. ಇಲ್ಲಿಂದ ಬಡ್ಕೊಳ್ತಾನೆ ಇದೀನಿ. ಎದುರುಗಡೆ ಕಂಬ ಇದೆ ಕಣ್ರು, ನಿಲ್ಲಿಸ್ರು. ಅಯ್ಯಯ್ಯೋ ಚಿಂಗಂ ಸರ್, ಕಂಬ ದೊಡ್ಡ ಕಂಬ ಇದೆ ಸರ್. ನಾನು ಆಗ್ಲಿಂದ ಅದನ್ನ ಹೇಳ್ತಾ ಇರೋದು, ಕಂಬ ಇದೆ ಕಣ್ರು, ನಿಲ್ಲಿಸ್ರು ಅಂತ. ನನ್ನ ಮಾತು ಕೇಳ್ತಾ ಇಲ್ವಲ್ರು ನೀವು? ಅಯ್ಯಯ್ಯೋ ಅಮ್ಮ. ಅಯ್ಯೋ ಫೋಟೋ ಏನೋ ಯೋಚನೆ ಮಾಡು. ಯಾವಾಗ್ಲೂ ನಿನ್ನಿಂದ ತಗಲಾಕಳ್ತಾನೆ ಇರ್ತೀನಲ್ಲಪ್ಪ ನಾನು. ಒಳ್ಳೆ ಕಥೆ ಆಯ್ತು. ಖಾಲಿ ಬಾಯಿ, ಇನ್ನೊಂದ್ಸರಿ ನಿನ್ನ ಹೊಟ್ಟೆ ಬಗ್ಗೆ ಮಾತಾಡಿದ್ರೆ ಹೊಡೆದಾಕ್ಬಿಡ್ತೀನಿ. ಇಲ್ಲಿ ನಮ್ಮ ಜೀವ ಹೋಗ್ತಾ ಇದೆ, ಇವನು ಹೊಟ್ಟೆ ಬಗ್ಗೆ ಯೋಚನೆ ಅವನಿಗೆ. ಏನ? ಹಲೋ ಡಾಕ್ಟರ್ ಮುನ್ಸ್ವಾಮಿ. ನೋಡಪ್ಪ ಗಸಗಸೆ, ಬೈಕ್ ಈ ಕಡೆ ಬಂದಾಗ ನಾವು ಅದ್ರ ಮೇಲೆ ಜಂಪ್ ಮಾಡ್ಬಿಡೋಣ. ಆಮೇಲೆ ನಾನು ಯೋಚನೆ ಮಾಡ್ತೀನಪ್ಪ ಬೈಕ್ ಹೆಂಗ್ ನಿಲ್ಸೋದು ಅಂತ. ಓ ಮೈ ಗಾಡ್, ಈ ಮೋಟೋ ಯಾವಾಗಲೂ ಏನಾದರೂ ಒಂದು ಪ್ರಾಬ್ಲಮ್ ಮಾಡ್ತಾನೆ ಇರ್ತಾನೆ. ನನಗೆ 20 ವರ್ಷದ ಅನುಭವದಲ್ಲಿ ನನಗೆ ಇಂಥ ಗೆಳೆಯ ಯಾವತ್ತೂ ಸಿಕ್ಕೇ ಇರಲಿಲ್ಲ ಡಾಕ್ಟ್ರೆ. ಬೈಕ್ ಬಂತು ಡಾಕ್ಟ್ರೆ, ನಾ ಜಂಪ್ ಮಾಡಿ. ಅಯ್ಯೋ ಡಾಕ್ಟರ್ ಮುನ್ಸ್ವಾಮಿ ಹಿಡ್ಕೊಳ್ರಿ ಗಟ್ಟಿಯಾಗಿ. ಅಯ್ಯಪ್ಪ
ಅಯ್ಯೋ ಕಾಪಾಡಿ. ಓಡೋ ಬೈಕ್ ಹಿಡ್ಕೊಳ್ಳೋ ಮಟು. ಏನಪ್ಪ ಏನ್ ಬೇಕಾಗಿತ್ತು? ಗಾಡಿ ಬೇಕಾಗಿತ್ತು. ಅಯ್ಯಯ್ಯೋ ಅಯ್ಯಯ್ಯೋ, ಸ್ಪೀಡ್ ಕಮ್ಮಿ ಮಾಡೋ. ಬೈಕಿಂದ ಬರ್ತಾ ಇದೆ, ಬೈಕ್ನ ಮೇಲೆ ಎತ್ಕೊಂಡ್ಬಿಡ್ತೀನಿ ನಾನು. ಅಯ್ಯೋ ಭಗವಂತ, ಬೈಕು ನಮ್ ಕೈಗೆ ಸಿಗಾಕ್ ಮಾಡಪ್ಪ. ನಾವು 5 ಕೋಟಿ 7 ಜನ್ಮ ಎತ್ತಿದ್ರು ವಾಪಸ್ ಕೊಡಕ್ಕಾಗಲ್ಲ. ಈ ಸ್ಯಾಂಡ್ ಬ್ಯಾಗ್ ಗಳಿಂದ ಬೈಕ್ ಏನೋ ಲಾಸ್ ಆಗೋದಿಲ್ಲ ಸರ್. ನೀವು ಡೋಂಟ್ ವರಿ ಮಾಡಬೇಡಿ, ಬೈಕ್ ನಿಂತೆ ನಿಲ್ಲುತ್ತೆ. ನಾನು ಪೊಲೀಸ್ ಟ್ರೈನಿಂಗ್ ನಲ್ಲಿ ಸ್ಯಾಂಡ್ ಬ್ಯಾಗ್ ಗಳನ್ನ ಯೂಸ್ ಮಾಡೋದನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಬೋರ್ಡ್ ಬದಲು ನಿಮಗೆ ಕಾನೂನು ಮೇಲೆ ಪ್ರಾಮಿಸ್, ನನ್ನ ಮೇಲೆ ಪ್ರಾಮಿಸ್, ಎಲ್ಲರ ಮೇಲೆ ಪ್ರಾಮಿಸ್. ಅಯ್ಯೋ ನಿಲ್ಸಕ್ ಬಂದಿದ್ರೆ ನಾವ್ ಯಾಕ್ರಿ ಸ್ವಾಮಿ ನಿಮ್ಮನ್ನ ಕರೀತಾ ಇದ್ವಿ? ಬೇಗ ಯಾರು ಯೋಚನೆ ಮಾಡ್ರಿ. ಅಮ್ಮ ತಾಯೇ ನಿಂತ್ಕೊಳಮ್ಮ, ಯಾಕೆ ಹಿಂಗ್ ಆಟ ಆಡ್ತಾ ಇದ್ಯಾ? ನೀನ್ ನಿಂತ್ಕೊಂಡ್ಬಿಡು, ನಿನ್ಗೆ 10 ಲೀಟರ್ ಪೆಟ್ರೋಲ್ ನ ಗಾಡಿಗೆ ತುಂಬಿಸ್ಬಿಡ್ತೀನಿ ಬಂಗಾರಿ. 10 ಲೀಟ್ರು ಓಕೆ? 10 ಲೀಟರ್ ಪೆಟ್ರೋಲ್ ಬಗ್ಗೆ ಏನು ಯೋಚನೆ ಮಾಡ್ತೀಯಾ? 5 ಕೋಟಿ ರೂಪಾಯಿ ಬಗ್ಗೆ ಯೋಚನೆ ಮಾಡಪ್ಪ ನೀನು. ಅಯ್ಯೋ, ನನ್ನ ಕೈಯಲ್ಲಿ 5 ರೂಪಾಯಿ ದುಡ್ಡು ಇಲ್ಲ ಕಣೋ. ಇನ್ನು 5 ಕೋಟಿ ಬಗ್ಗೆ ನಾನು ಏನೇ ಯೋಚಿಸ್ಲೋ. ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ಅಮ್ಮ ಅಜ್ಜಿ ನಿಂತ್ಕೋ ಪ್ಲೀಸ್, ನನ್ನ ಪ್ರೀತಿ. ಐ ಲವ್ ಯು. ಲೋಪ ಗಸಗಸೆ, ನಿನ್ನ ಐಡಿಯಾ ವರ್ಕೌಟ್ ಆಗುತ್ತೇನು? ಓ ಮೈ ಗಾಡ್, ನೆಟ್ ಹಾಕಿ ಮೀನ್ ಹಿಡಿಯೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಇದು ಒಂದು ಬೈಕ್ ತಾನೆ, ಇದರಿಂದ ಏನು ತೊಂದರೆ ಆಗಲ್ಲ ಬಿಡಿ ಸರ್. ನನಗನ್ನಿಸ್ತಾ ಇದೆ ಆ ಬೈಕು ಇದ್ರಲ್ಲಿ ಸಿಕ್ಕಾಕೊಡಲ್ಲ ಅಂತ. ಅದು ಬರ್ತಾ ಇದೆ, ಇದನ್ನ ಗಟ್ಟಿಯಾಗಿ ಹಿಡಿರಿ. ಓಕೆ, ಗಟ್ಟಿಯಾಗಿ. ಅಯ್ಯಮ್ಮ ಕಾಪಾಡೆ. ಅಯ್ಯಯ್ಯೋ, ಈ ಮೋಟು ಪತ್ಲು ನನ್ನ ಬೈಕ್ ತಗೊಂಡು ಎಲ್ಲಿಗೆ ಹೋಗ್ಬಿಟ್ರು ಸರ್? ನಾನೀಗಲೇ ಪೊಲೀಸರು ಫೋನ್ ಮಾಡ್ತೀನಿ. ಹಲೋ ಚಿಂಗಮ್ ಸರ್, ನಮ್ದು ಮೊಬೈಲ್ಕು ಕಳ್ತನ ಆಗ್ಬಿಟ್ಟಿದೆ. ಆ ಮೋಟು ಪತ್ಲು ಅನ್ನೋರಿಬ್ರು ಅದನ್ನ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ನೀವು ನನ್ನ ಬೈಕ್ನ ಹುಡುಕೊಡಿ. ಹಲೋ 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 ಚಿಂಗಮ್ ಸರ್, ಚಾಂಪಿಯನ್ಶಿಪ್ ಶುರು ಆಗ್ಬಿಟ್ಟಿದೆ ಸರ್. ಆದಷ್ಟು ಬೇಗ ನನ್ನ ಬೈಕ್ ತಗೊಂಡ್ಬಿಡಿ ಸರ್. ಅಯ್ಯಮ್ಮ, ನಾವು ಬೈಕ್ ತರೋದ? ಬೈಕೇ ನಮ್ಮನ್ನ ತಗೊಂಡು ಹೋಗ್ತಾ ಇದೆ ಕಣ್ರಿ. ಅಂದ್ರೆ ಅಲ್ಲಿ ನೋಡು, ನೀನು ಬೈಕ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಫ್ರೆಂಡ್ಸ್, 100 ಕಾರು ಜಂಪ್ ಮಾಡೋದಕ್ಕೆ ಎಲ್ಲರೂ ನಿರಾಕರಿಸ್ತಾ ಇದ್ದಾರೆ. ಮತ್ತೆ ಕಳೆದ ಬಾರಿಯ ಚಾಂಪಿಯನ್ ಬೈಕು ಎಲ್ಲೋ ಕಾಣೆ ಆಗಿದೆ. ಅರೆ ಅರೆ ಅರೆ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ. ಯಾರೋ 100 ಕಾರ್ ಜಂಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ. ಬೇರೆಯವ್ರು ಹೆಂಗ ಆರಿಸ್ತಾರೆ? ಇದರಿಂದ ಯಾರ್ದೋ ಕೈವಾಡ ಇದೆ. ಅದು ಯಾಕೆ ಸಾಧ್ಯ ಇವ್ರು ಆರಿಸೋದಕ್ಕೆ? ಜಂಪ್ ಮಾಡಿದಾಯ್ತು, ಜಂಪ್ ಮಾಡಿದಾಯ್ತು. ಮುಂದಿನ ಗೇಮ್ಗೆ ಹೋಗೋಣ. ಸೂಪರ್ ಸೂಪರ್, ನೀವು ರೆಕಾರ್ಡ್ ಮಾಡ್ಬಿಟ್ರಿ ಸರ್. ತಗೊಳ್ಳಿ ಸರ್, ನಿಮ್ಮ ಟ್ರೋಫಿ ನಿಮಗೆ ಕೊಡ್ತಾ ಇದ್ದೀವಿ. ನೀವು ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಬೈಕ್ ಕಳ್ತನ ಮಾಡ್ಕೊಂಡು ಹೋದ್ರು. ನಿಮ್ಮನ್ ಬಿಡಲ್ಲ,
ಈಗ ಬಾಯಿ ಮುಚ್ಕೊಂಡಿರು. ಈಗ ಅವರು ವರ್ಲ್ಡ್ ಚಾಂಪಿಯನ್. ನಿನ್ ಜೊತೆ ಯಾರು ಬರೋದಿಲ್ಲ. ನೋಡಿರಿ, ಈ ಟ್ರೋಫಿ ಜೊತೆ ಮೊಬೈಲ್ ಮೇಲೆ ಒಂದ್ ಫೋಟೋ ತೆಗೆಸ್ಕೊಂಡ್ಬಿಡೋಣ. ಎಲ್ರು ಬನ್ನಿ ಕೂತ್ಕೊಳ್ಳಿ. ಸೂಪರು. ಏ.